ನಮ್ಮ ಹೆಸರು ಆನಂದ್ ಕುಮಾರ್ ಅಂತ, ಜಿಲ್ಲಾಧ್ಯಕ್ಷರು ಪ್ರಜಾ ಪರಿವರ್ತನೆ ವೇದಿಕೆ ಹಾಗೂ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಬಳ್ಳಾರಿ ಜಿಲ್ಲೆ. ನಾವು ಇವತ್ತು ಈ ದಿನ ಬಂದಿರತಕ್ಕಂಥ ಉದ್ದೇಶ ಏನಂದ್ರೆ, ಕರ್ನಾಟಕ ರಾಜ್ಯ SC/ST ಮತ್ತು ಆದಿಜಾಂಬವ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ತಾಂಡ ಭೂಮಿ ನಿಗಮ ಹಾಗೂ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತು ಅಲೆಮಾರಿಗಳು ಮತ್ತು ಮೇಧಾವಿ ನಿಗಮಗಳಿಗೆ ನಿಗಮಗಳಲ್ಲಿ ನಿರ್ತಕ್ಕಂಥ ಭೂ ಒಡೆತನ ಯೋಜನೆಯಲ್ಲಿ 2025-26ನೇ ಸಾಲಿನ ಒಂದು ಏನು ಈ ದರ ನಿಗದಿ ಸಮಿತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕಳೆದ 2 ವರ್ಷಗಳಿಂದನೂ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯತೆ ಮಾಡ್ತಾ ಕಾಲಹರಣ ಮಾಡ್ತಿದ್ದಾರೆ. ಕಾರಣ ನಾವು ಈ ದಿನ ಪತ್ರಿಕಾಗೋಷ್ಠಿ ಮುಖಾಂತರ ಈ 3 ದಿನ ಇನ್ನು ಮುಂದೆ 3 ದಿನ ಒಳಗಾಗಿ ಅವರೇನು ದರ ನಿಗದಿ ಸಮಿತಿ ಮಾಡದೇ ಹೋದ್ರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಧರಣಿಯನ್ನು ನಾವು ಕೈಗೊಂಡಿದ್ದು, ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ತೀವಿ ಸುಮಾರು 5,000 ಜನ ಸೇರಿ. ತದನಂತರ ಈ ಮೂಲಕ ನಾವು ಜನಪ್ರತಿನಿಧಿಗಳಿಗೆ ಏನು ಎಚ್ಚರಿಕೆ ನೀಡಬೇನೆಂದ್ರೆ, ಇಂತಹ ನಿರ್ಲಕ್ಷ್ಯತೆ ವಹಿಸಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗ್ಲಿ ಮತ್ತೊಬ್ಬ ಅಧಿಕಾರಿಗಳಾಗ್ಲಿ ಇವರು ಇನ್ನ 2 ವರ್ಷ ಎಲೆಕ್ಷನ್ ಬರೋ ಚಾನ್ಸಸ್ ಇದೆ. 2028 ಚುನಾವಣೆಯಲ್ಲಿ ಮಾನ್ಯ MP ಅವರಾಗ್ಲಿ ಮಾನ್ಯ 5 ಜನ ಶಾಸಕರಾಗ್ಲಿ ಇಂತಹ ಅಧಿಕಾರಿಗಳನ್ನ ಕೂಡಲೇ ಎಚ್ಚೆತ್ತುಕೊಂಡು ಕೆಲಸವನ್ನು ಮಾಡತಕ್ಕಂತ ಒಂದು ನಿಟ್ಟಿನಲ್ಲಿ ಸಾಗಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಈ ಬಳ್ಳಾರಿ ಜಿಲ್ಲೆಯಲ್ಲಿ, ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬರುವುದು ನೂರಕ್ಕೆ ಒಂದು ಬರೋದಿಲ್ಲ ಅಂತೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಅಧಿಕಾರಿಗಳು ಜನಸಾಮಾನ್ಯರಿಗೆ ಕೆಲಸ ಮಾಡಿಕೊಟ್ಟಾಗ ಮಾತ್ರ ಈ ಒಂದು ಜನಪ್ರತಿನಿಧಿಗಳನ್ನ ನೆನೆಸ್ತಾ ಇದ್ದಾರೆ. ನೆನೆಸಿ ಅವ್ರಿಗೆ ಒಂದು ಮತ ಅಂತ ಹಾಕುವುದರ ಮೂಲಕ ಒಳ್ಳೆ ಆಡಳಿತ ಅಧಿಕಾರಿಗಳು ತಂದು ಹಾಕ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಭರವಸೆ ಬರುತ್ತದೆ. ಭರವಸೆ ಬಂದಾಗ ಈ ಒಂದು ಏನು ಜನರಿಗೆ ಸಹಾಯ ಆದಾಗ ಮಾತ್ರ ಈ ಒಂದು ಎಲೆಕ್ಷನ್ಗೆ ಆಗ್ಲಿ ಮತ್ತೊಂದಕ್ಕಾಗ್ಲಿ ಸಹಾಯ ಮಾಡ್ತಾರೆ ಅಂತ ನಾನು ಈ ಮೂಲಕ ಹೇಳ್ತಿದ್ದೆ. ನನ್ನ ಹೆಸರು ನಮ್ಮದು ಗುಡಾರ್ ನಗರ. ನನಗೆ 28 ಓಟ್ಗಳಿದೆ. ನನ್ನ ಮನೆಗೆ ಒಂದಿದೆ. ನಾವ್ ಇಷ್ಟು ಬಡವ್ರು ಸರ್, ನಾವು ಭೂಮಿ ಮೇಲೆ ಬಿಟ್ಟು ವಾಲಿದ್ದ ನಾವು ಬಡವ್ರೆ. ನಾವು ಬೇಡ್ಕೊಂಡು ತಿಂದವ್ರು. ಇವಾಗ ಏನಿದ್ರೆ ಗೌರ್ಮೆಂಟ್ ಕೈ ಹಿಡ್ಕೊಂಡಿದ್ದಕ್ಕ ನಾವು ಆಚೆಗಿದ್ದೀವಿ. ಕೊಡ್ತಾರ ಬಡವ್ರಿಗೆ ಮೇಲೆ ಹೊಲೆ ಕೊಡ್ತಾರಂತೆ ಆಚೆ ಬಿದ್ವಿ. ಇಲ್ಲಿದ್ದೆ ನಾವು ಬೇಡ್ಕೊಂತೀನಿ ಅಂದ್ರೆ ಬೇಡ್ಕೊಂತಿರ್ಕತ್ತೆ ಓದ್ತೀವಿ. ಗಂಡ ಮಕ್ಳು ಬೇಟ ಹೋಗಂದ್ರೆ ಬೇಟ ಓದ್ತೀವಿ. ನಾವ್ ಅಷ್ಟು ಪರಿಸ್ಥಿತಿಯಾಗ ಇದ್ವಿ ಸರ್. ಅವ್ರು ಗೌರ್ಮೆಂಟ್ ಕೈ ಹಿಡ್ಕೊಂಡಕ್ಕೆ ಎಂದೇ 30% ಕೈ ಹಿಡ್ಕೊಂಡಾರ. 30% ಕೈಯಲ್ಲಿ ಆಧಾರ್ ಕಾರ್ಡ್ ಬಂದ್ರು, ನಮಗೆ ವೋಟ್ ಲಿಸ್ಟ್ ಬಂದು, ಹಬ್ಬ ನಮ್ಗೆ ಆಧಾರ್ ಕಾರ್ಡ್ ಬಂತು, ಅಕ್ಕಿ ಬಂದು. ನಾವ್ ಎಷ್ಟು ಒಳ್ಳೆ ಆಯ್ತು ನಮಗೆ. ಹುಡುಗರು ಸಾಲಿ ಕತ್ರೆ ಹುಡುಗರು ನಮ್ಮ ಹುಡುಗರು ಸಾಲಿ ಬರ್ತಾರೆ ನೋಡಪ್ಪ, ಎಷ್ಟು ಖುಷಿ ಮೇಲೆ ಬಿದ್ವಿ. ನಮ್ಮ ಹುಡುಗರಿಗೆ ಉದ್ಯೋಗ ಇಲ್ಲ, ಸಾಲಿಗೆ ಕಳಿಸ್ತೀವಿ, ಎಲ್ಲ ಕಳಿಸ್ತೀವಿ. ನಮಗೆ ಏನಿಲ್ಲ ಸರ್. ನಮಗೆ ಇವಾಗ ಏನ್ ಬೇಕು, ಗೌರ್ಮೆಂಟ್ ಹೊಲ ಕೊಡ್ತೀವಿ ಅಂತ ಹೇಳಾರ. ಅದ್ರ ಮೇಲೆ ನಾವು ಆಚೆ ಬಿದ್ವಿ. ನಮ್ಗೆ ಅದೊಂದು ಮಾಡ್ಬೇಕು. ಮಾಡಿದ್ರೆ ಸರಿ ಸಾಲ ಇದ್ರೆ ಮಾಡಿದ್ರೆ ನಾವ್ ಎಷ್ಟು ಮಂದಿ ಅಲೆಮಾರಿ ಜನ ಎಷ್ಟು ಮಂದಿ ಅಲ್ಲೇ ಬಂದು ಸಾಯಿದ್ರೆ ಸಾಯ್ತೀವಿ. ನಮ್ಗೆ ಏನ್ ಆಚೆ ಬಿದ್ದಿಲ್ಲ. ನಮ್ಗೆ ಬಂಗಾರ ಬೇಡ, ಬೇಳೆ ಬೇಡ, ಏನು ಬೇಡ. ನಮಗೆ ಹೊಲ ಒಂದು ಕೊಟ್ರೆ ಸಾಕು ಸರ್. ಇದೊಂದೇ ಬೇಕು ನಮ್ಗೆ. ನಿಮ್ಮ ಹೆಸರು ಎ ಈಶ್ವರಪ್ಪ ಅಂತೇಳಿ, ವಾಲ್ಮೀಕಿ ಸಮಾಜದ ಯುವ ಮುಖಂಡ. ಈ ಭೂ ಒಡೆತನ ಯೋಜನೆ ಏನಾಯ್ತಲ್ಲ ಸ್ಕೀಮು, ಈ ಒಂದು ಯೋಜನೆ ಕಡು ಬಡವರು ಯಾರು ಇರ್ತಾರೆ ಈ ಜಾತಿಗಳಲ್ಲಿ, ನಮ್ಮ SC/ST, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇನ್ನು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಇತರ ಜನಾಂಗಗಳು, ಅವರೆಲ್ಲರಿಗೆ ಸೇರಿ ಭೂಮಿ ಇಲ್ಲದಂತ ಫಲಾನುಭವಿಗಳಿಗೆ ಬದುಕೋದಕ್ಕೋಸ್ಕರ ಈ ಯೋಜನೆ ಮಹತ್ವವಾದಂತಹ ಯೋಜನೆ. ಇದು ಈಗ 13 ವರ್ಷದಿಂದ ಜಾರಿಯಾಗಿರ್ತಕ್ಕಂಥ ಯೋಜನೆ ಈಗ 2 ವರ್ಷದಿಂದ ಅತಿ ಕುಂಠಿತವಾಗಿ ಫಲಾನುಭವಿಗಳು ಹಾಕಿರ್ತಕ್ಕಂಥ ಅರ್ಜಿಗಳನ್ನು ಪರಿಗಣನೆ ತೆಗೆದುಕೊಳ್ಳದೆ ಇಲ್ಲಿಯವರೆಗೆ, ಆಮೇಲೆ ದರ ಸಮಿತಿ ನಿಗದಿ ಮಾಡಿದನು, ಒಬ್ಬ ಫಲಾನುಭವಿ ಕೂಡ ಆಯ್ಕೆ ಮಾಡಿದನು, ನಿರ್ಲಕ್ಷ್ಯ ವಹಿಸ್ಕೊಂತ ಬಂದಿದ್ದಾರೆ ಯಾರು ಮಾನ್ಯ ಜಿಲ್ಲಾಧಿಕಾರಿಗಳು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ತನಿಖೆ ಮಾಡಿ ಈ ಯೋಜನೆಯನ್ನು ಜಾರಿಗೊಳಿಸಿ ಅಂತೇಳಿ ಸುಮಾರು ಸಾರಿ 6 ತಿಂಗಳಿಂದ 4-5 ಅರ್ಜಿಗಳನ್ನು ಸಲ್ಲಿಸಿದ್ದೀವಿ. ಯಾರು ತಪ್ಪು ಮಾಡಿದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಈ ಯೋಜನೆಯ ಉದ್ದೇಶ ಏನೈತೆ ಈಡೇರಿಸು ಸ್ವಾಮಿ ಅಂತಾನು ಕೇಳಿದ್ದೀವಿ. ಇಲ್ಲ ಇದರಲ್ಲಿ ದಲ್ಲಾಳಿಗಳಿದ್ದಾರೆ, ಬ್ರೋಕರ್ ಇದ್ದಾರೆ ಅಂತ ಅವರೇ ಹೇಳಿದ್ರು. ಬ್ರೋಕರ್ ದಲ್ಲಾಳಿಗಳು ಪತ್ತೆ ಹಚ್ಚೋದು ಡಿಪಾರ್ಟ್ಮೆಂಟ್ ಅಲ್ಲ, ಅವ್ರು ಯಾಕೆ ಮಾಡ್ತಾ ಇಲ್ಲ ಕೆಲಸ? ಆಯ್ತು, ಬ್ರೋಕರು ಇಲ್ಲ, ಅದು ಯಾರು ದಲ್ಲಾಳಿಗಳು ಇಲ್ಲ ಅಂತೇಳಿ ಹೊರಗಡೆ ತರಿಸ್ಕೊಂಡ್ರು. ಆದ್ರೆ ಇನ್ನ ಉಳಿದಂತೆ ಒಂದು ಯಾವುದು ಅಲೆಮಾರಿ ಸಮಾಜದಲ್ಲಿ ಮಾತ್ರ ಭೂಮಿ ಹಂಚಿಕೆಯಲ್ಲಿ ಈ ರೀತಿ ಹಗರಣ ಅಂತ ಅವರೇ ಹೇಳಿದ್ರು. ಆ ಒಂದು ನಿಗಮನ ತೆಗೆದಿಟ್ಟು ಇನ್ನು ಉಳಿದ ನಿಗಮಗಳಿಗೆ ಆಗ್ಲಿ ಭೂದರ ಸಮಿತಿ ಯಾಕೆ ಕೈಗೊಳ್ತಾ ಇಲ್ಲ? ಎಲ್ಲ ನಿಗಮ ಅವ್ರ ಉದ್ದೇಶ ಆದ್ರೆ ಏನು? ಇದರಲ್ಲಿ ಯಾರು ಕೈಗೊಡಿದೆ? ಈಗ ರಾಜಕೀಯ ಮುಖಂಡರು ಈಗ ಏನಿದಾರಲ್ಲ, ಶಾಸಕರಾಗ್ಲಿ, MP ಆಗ್ಲಿ, ಮಿನಿಸ್ಟರ್ ಆಗ್ಲಿ, ಯಾರಾದ್ರೂ ಒತ್ತಡ ಮನದು ಈ ರೀತಿ ತಡೆ ಇಡ್ತಾರೋ ಅದನ್ನು ಹೊರಗೆ ಬರ್ತಾ ಇಲ್ಲ. ಈ ಏನಾದ್ರು ಮಿನಿಸ್ಟ್ರಿಗೆ, ಶಾಸಕರಿಗೆ ಗಮನ ಇದ್ದೀರಾ? ಈಗ ಪ್ರೈಮರಿ ಆಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅರ್ಜಿ ಸಲ್ಲಿಸಿದ್ದೀವಿ. ಅದಕ್ಕೆ ನಮಗೆ ವಾಪಸ್ ಏನು ಅಂದ್ರೆ ರಿಪ್ಲೈ ಕರೆಸ್ಪಾಂಡೆನ್ಸ್ ಏನು ಅವರು ಮಾಹಿತಿ ಕೊಟ್ಟಿಲ್ಲ.
ಮಾಡ್ತೀನಿ ಸುಮ್ಮನೆ ಅವ್ರು ಕೇಳಿದಾಗೆಲ್ಲ ಕಚೇರಿ ವಿಸಿಟ್ ಮಾಡಿ ಕೇಳಿದಾಗ ಹೌದ್ರಿ ಮಾಡ್ಬೇಕು ಮಾಡ್ತೀನಿ, ಬಡವರಿಗೆ ನಷ್ಟ ಆಗ್ತದ್ರಿ ಅಂತ ಅವರೇ ಹೇಳ್ತಾರೆ. ನಷ್ಟ ಆಗದಂತ ನೀನೊಂದು ಯೋಜನೆ ಅಥವಾ ಒಂದು ಸ್ಕೀಮ್ ಇಲ್ಲೇ ಇವ್ರ ಕೈಯಿಂದ ಏನಾದ್ರೂ ಹೊಸ ರೂಪರೇಷ ಕೈಗೊಂಡು ಯಾಕೆ ಮಾಡಬಾರ್ದು? ಇದ್ರ ಬಗ್ಗೆ ಯಾರಾದ್ರೂ ದಳ್ಳಾಳಿಗಳು ಮಧ್ಯವರ್ತಿಗಳು ಭಾಗವಹಿಸಿ ತಗೊಳ್ಳೋದು ಕಂಡು ಬಂದ್ರೆ ಅವನ ಮೇಲೆ ಕಾನೂನು ಕ್ರಮ ಕಠಿಣವಾಗಿರುತ್ತೆ ಅಂತೇಳಿ ಇವರೊಂದು ಆದೇಶ ಹೊರಡಿಸಿ ಯಾಕೆ ಮಾಡಬಾರ್ದು? ಉಳಿದ ಜಾತಿಗಳಿಗೆಲ್ಲ ಯಾಕೆ ಅನ್ಯಾಯ ಮಾಡಕ್ ನಿಂತಿದ್ದಾರೆ? ಈ ಯೋಜನೆ ಇದು ಯಾವುದು ಬಂದಿರತಕ್ಕಂತ ಈ ವರ್ಷದ ಅನುದಾನ ಅದು ಈಗ ವಾಪಸ್ ಆದ್ರೆ ತಿಳಿಸ್ಬೇಕು ಅಥವಾ ಸದುಪಯೋಗ ಆಗತ್ತೆ ಅಂತಾನು ತಿಳಿಸ್ಬೇಕು. ಎರಡಕ್ಕೂ ಮೌನ ವಹಿಸಿದ್ರೆ ಇದಕ್ಕೆ ಅರ್ಥ ಯಾರು? ಈಗ ಮೊನ್ನೆ ಜಿಲ್ಲಾಧಿಕಾರಿಗಳವರು ಜಿಲ್ಲೆಯ ಒಂದು ಎಲ್ಲದಕ್ಕೂ ಅಂದ್ರೆ ಕಚೇರಿ ಕೆಲಸಗಳಿಗೆ ಅಧಿಪತಿ, ಅವರೇನೆ ಮೌನ ವಹಿಸಿ ನಿರ್ಲಕ್ಷ್ಯ ತಾಳಿದ್ರೆ ಇನ್ನು ಯಾರನ್ನ ಕೇಳ್ಬೇಕು ಹೋಗಿ? ಅದಕ್ಕಾಗಿ ಇನ್ನು ಒಂದು 2-3 ದಿನ ಕಾದು ನೋಡಿ ನಾವು ಇದ್ರ ಬಗ್ಗೆ ಸಮಗ್ರವಾಗಿ ಎಲ್ಲರೂ ಪ್ರತಿಭಟನೆಗೆ ಭಾಗವಹಿಸಿ ಒಂದು 5-10 ಸಾವಿರ ಜನ ಒಳಗ ಕೊಡ್ಬೇಕಂತ ಮಿನಿಸ್ಟರ್ಗಳಿಗೆ ನಾವು ಸಮಸ್ಯೆ ಏನಾಯ್ತು ಅಂತ ಹೇಳಿ ತಿಳಿಸಿದೀವಿ. ಅವ್ರು ಕೂಡ ಫೋನ್ ಮಾಡಿ ಹೇಳಿದ್ದಾರೆ, ರೀ ಅದ್ ಏನಾಗೈತೆ ಸತ್ಯತೆ ಹೊರಗೆ ತೆಗೆದು ಆ ಯೋಜನೆ ಫಸ್ಟ್ ಜಾರಿ ಮಾಡ್ರಂತ ಅವರು ಒತ್ತಾಯ ಮಾಡಿ ಹೇಳಿದ್ದಾರೆ. ಆದ್ರೆ ಯಾಕೆ ಇವ್ರು ಮೌನ ವಹಿಸಿದಾರೆ ಅನ್ನೋದು ನಮಗೆ ಬೇಕು. ಇಂಥ ಜಿಲ್ಲಾಧಿಕಾರಿ ಇದ್ರೆ ಯಾವ ಕೆಲಸಗಳು ಆಗ್ತಾವ? ಈಗ ಜನಪ್ರತಿನಿಧಿಗಳು ಕೂಡ ಎಚ್ಚೆತ್ಕೋಬೇಕು ಮುಂದಿನ ದಿನಗಳು. ಯಾಕಂದ್ರೆ ಈಗ 2 ಡಿಸ್ಟ್ರಿಕ್ಟ್ ನಲ್ಲಿ ಬೈ ಎಲೆಕ್ಷನ್ ನಡೆಯಕತ್ತೈತೆ. ಈ ಒಂದು ನಾವು ಹೋರಾಟಕ್ಕೆ ನಾಳೆ ನಾಡ್ದು 2 ದಿನ ಟೈಮ್ ಕೊಟ್ಟು ನೋಡಿ 3ನೇ ದಿನ ಕುಂತ ಮೇಲೆ ಆ ಒಂದು ಎಲೆಕ್ಷನ್ಗೆ ಎಫೆಕ್ಟ್ ಕೂಡ ಆಗ್ಬೋದು. ಬಳ್ಳಾರಿ ಜಿಲ್ಲೆಯಲ್ಲಿ ಈ ರೀತಿ ಇರ್ತಕ್ಕಂತ ಒಂದು ಯೋಜನೆ ಭೂವರ್ತನ ಯೋಜನೆ ಕೈಗೆ ಸಿಗದೇ ಇರೋದಕ್ಕಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅಂತೇಳಿ ಆ ಒಂದು ವಾಯ್ಸ್ ಕೂಡ ಅವ್ರಿಗೆ ಮುಟ್ಟಿಸ್ತೀವಿ ಒಂದು. ಆಮೇಲೆ ಮೊನ್ನೆ CM ಸಾಹೇಬರು ಕಚೇರಿ ಮುಂದಾಗ್ಲಿ ಅವ್ರ ಮನೆ ಮುಂದಾಗ್ಲಿ ಧರಣಿ ಕೂಡ ನಿರ್ಧಾರ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಯಾಕೆ ಮಾಡಬಾರ್ದು? ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಅನುದಾನವನ್ನು ಸದ್ಬಳಕೆ ಯಾಕೆ ಮಾಡಬಾರ್ದು ಇವರು? ಇದು ನಮ್ಮ ಒಂದು ಮನವಿ. ಸುಮಾರು 6 ತಿಂಗಳಿಂದ ನಾವು ತಿರುಗ್ತಾ ಇದೀವಿ ಸರ್. ಎರಡು ವರ್ಷಗಳ ಹಿಂದೆನೆ ನಾವು ಅರ್ಜಿಗಳನ್ನು ಸಲ್ಲಿಸಿದೀವಿ. 6 ತಿಂಗಳಿಂದ ನಾವು DC ಕಚೇರಿಗೆ ತಿರುಗ್ತಾ ಇದೀವಿ, ಅಪ್ಲಿಕೇಶನ್ ಕೊಡ್ತಾ ಇದೀವಿ. ಸರ್ ನೋಡ್ರಿ, ನಮ್ ಅಲೆಮಾರಿಗಳು ಈಗಲೂ ಭಿಕ್ಷಾಟನೆ ಮಾಡ್ತಿದ್ದಾರೆ ಸರ್ ಹೆಣ್ಮಕ್ಳು. ಅದನ್ನ ತಪ್ಸೋಕಾಗ್ಲಿ ನಮ್ಗೆ ಒಂದ್ಸಲ ಭೂಮಿ ಕೊಟ್ರೆ ಸ್ವಲ್ಪ ನಾವು ಬದುಕ್ತೀವಿ ಅಂತ ನಾವು ಅವರಲ್ಲಿ ಕೇಳ್ಕೊಳ್ತಾ ಇದೀವಿ. 6 ತಿಂಗಳಿಂದಾನೇ ಸತತವಾಗಿ ನಾನು ಆಫೀಸಿಗೆ ಹೋಗ್ತಾ ಇದೀನಿ, ಬರ್ತಾ ಇದೀನಿ ಸರ್, ಆದ್ರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ನಮಸ್ಕಾರ. ಗಾಳಿಕುಮಾರ್, ಮೇಧಾವಿ ಸಮಾಜ ಅಧ್ಯಕ್ಷರು, ಅನುಷ್ಠಾನ ಸಮಿತಿ ಸದಸ್ಯರು, ಬಳ್ಳಾರಿ ಜಿಲ್ಲೆ. ಅನುಷ್ಠಾನ ಸಮಿತಿ ಸದಸ್ಯರು ಬಳ್ಳಾರಿ ಜಿಲ್ಲೆಗೆ ನೇಮಕವಾಗಿದ್ದೀವಿ. ಸುಮಾರು ಹೋದ ವರ್ಷ 20-20 ಸಾಲಿನ ಭೂ ಒಡೆತನ ಅರ್ಜಿ ಸಲ್ಲಿಸಿದ್ದೀವಿ. ಮೇದರ ಜನಾಂಗದವರು ಎಲ್ಲಾ ಅಲೆಮಾರಿ ಜನಾಂಗದ ಅರ್ಜಿ ಸಲ್ಲಿಸಿದ್ರು. 1 ವರ್ಷ ಆದ್ರೂ ಯಾವುದೇ ರೀತಿಯಿಂದ ಜಿಲ್ಲಾಧಿಕಾರಿಯಿಂದ ಭೂ ದರ ನಿಗದಿಪಡಿಸಿರುವುದಿಲ್ಲ. ಅರ್ಜಿ ಸಲ್ಲಿಸಿ ಕೇಳಿದ್ರು ದರ ನಿಗದಿಪಡಿಸಿ ಅಂತ ಹೇಳಿದ್ರೆ ಬೇರೆ ಜಿಲ್ಲೆಗಳಲ್ಲಿ ನಿಗದಿಪಡಿಸಿದ್ದಾರೆ. ಆದ್ರೆ ಬಳ್ಳಾರಿ ಜಿಲ್ಲೆ ಯಾಕೆ ಹೊರತುಪಡಿಸಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ. ಇದು ದರವನ್ನು ಭೂಮಿ ಕೊಡೋರು ದರ ನಿಗದಿಪಡಿಸಿಲ್ಲ ಎಂದು ವಾಪಸ್ ನಾವು ಭೂ ಮಾಲೀಕರನ್ನ ಭೂಮಿ ಕೊಡೋದಿಲ್ಲ ಎಂದು ನಿರ್ಧಾರ ಮಾಡಿ ಅವರು ಕೊಡೋದಿಲ್ಲ ಅಂತ ತಿಳಿಸಿದ್ರ. ಇದು ಭೂಮಿ ಬರ್ತಂದ್ರೆ ಸರ್ಕಾರದ ವತಿಯಿಂದ ಅನುದಾನವಾಗಿ ನಮಗೆ ಒಳ್ಳೆ ಸೌಲಭ್ಯ ಸಿಗ್ತದೆ, ಭೂಮಿ ಸಾಗುವಳಿ ಮಾಡಕ್ ಸಿಗ್ತದೆ ಅನ್ಕೊಂಡ್ರೆ ಇದು ಸಿಗ್ಲಾರಂಗ ಆಗದೆ. ಇದು ವಾಪಸ್ ಹೋದ್ರೆ ಬಹಳ ತೊಂದರೆ ಆಗ್ತದೆ. ಮೇಧಾವಿ ಸಮಾಜದವರು ಯಾವುದೇ ರೀತಿಯಿಂದ ಹಕ್ಕುಪತ್ರ ಆಗ್ಲಿ ಯಾವುದೇ ಭೂಮಿ ತಗೊಂಡಿರೋದಿಲ್ಲ ಇದುವರೆಗೆ. ಇಂದಿನ ಸಮಾಜದಲ್ಲಿ ನಾವು ಒಂದು ಒಳ್ಳೆ ಸರ್ಕಾರ ಅನುದಾನ ಕೊಟ್ಟರು ವಿಳಂಬ ಆಗ್ತಿದೆ. ಜಿಲ್ಲಾಧಿಕಾರಿಗಳು ದರ ನಿಗದಿಪಡಿಸಿ ಮೇಧಾವಿ ಸಮಾಜದವರಿಗೆ ದರ ನಿಗದಿಪಡಿಸಿ ಶೀಘ್ರದಲ್ಲಿ 3 ದಿನಗಳು ನಿಗದಿಗೊಳಿಸಿಲ್ಲ ಅಂದ್ರೆ ಉಗ್ರವಾಗಿ ನಾವೆಲ್ಲ ಧರಣಿ ಕುಂದಿರ್ತೀವಿ ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ.